ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟಾಲಜಿ, ಎಂಡೋಕ್ರಾಲಜಿ, ಇಎನ್ಟಿ ಮತ್ತು ಆಫ್ಟಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ ಓಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಯಾವುದೋ ತಪ್ಪಿಗೆ ಶಿಕ್ಷೆಯಾಗಿ ಜೈಲಿಗೆ ಬರುವ ಕೈದಿಗಳು ತಮ್ಮ ತಲೆಯಲ್ಲಿ ಇದು ಜೈಲು ಎನ್ನುಕೊಳ್ಳದೆ ತಮ್ಮ ತಲೆಯನ್ನು ಪರಿವರ್ತನಾ ಮಂದಿರವೆಂದುಕೊಂಡು ಬದಲಾವಣೆ ಆಗಬೇಕು. ಸಮಾಜದಲ್ಲಿ ಉತ್ತಮ ಜೀವನ ನಡೆಸುವಂತಹ ಆಲೋಚನೆಗಳನ್ನು ಬೆಳೆಸಿಕೊಳ್ಳಬೇಕು ಎಂದು ಕರ್ನಾಟಕ ಉಪಲೋಕಾಯುಕ್ತ ನ್ಯಾಯಮೂರ್ತಿ ಬಿ ವೀರಪ್ಪ ಅವರು ಕೈದಿಗಳಿಗೆ ಕಿವಿಮಾತು ಹೇಳಿದರು. ಕರ್ನಾಟಕ ಉಪಲೋಕಾಯುಕ್ತ ನ್ಯಾಯಮೂರ್ತಿ ಬಿ ವೀರಪ್ಪ ಅವರು ಇಂದು ಬೆಳ್ಳಂಬೆಳಗ್ಗೆ ಕಲಬುರಗಿಯ ಜಿಲ್ಲಾ ಕೇಂದ್ರ ಕಾರಾಗೃಹಕ್ಕೆ ಭೇಟಿ ನೀಡಿದ ಅವರು ವಿವಿಧೆಡೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಕೈದಿಗಳೊಂದಿಗೆ ಸಮಾಲೋಚನೆ ನಡೆಸಿದರು. ನಂತರ ಆಹಾರವನ್ನು ಪರಿಶೀಲನೆ ನಡೆಸಿದರು. ಇನ್ನು ಇದೇ ವೇಳೆಯಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು ಸರ್ಕಾರಿ ಆಸ್ಪತ್ರೆಗಳು, ಜೈಲ್ಗಳಲ್ಲಿ ಇರುವವರನ್ನು ಪ್ರೇರಣೆ ನೀಡುವ ಉದ್ದೇಶದಿಂದಾಗಿ ಇಂದು ಭೇಟಿ ನೀಡಿದ್ದು ಇಲ್ಲಿ ಕೈದಿಗಳೊಂದಿಗೆ ಸಮಾಲೋಚನೆಯನ್ನ ನಡೆಸಿದ್ದೇನೆ. ಇಲ್ಲಿ ಉತ್ತಮ ರೀತಿಯಲ್ಲಿ ಊಟವನ್ನು ನೀಡಲಾಗುತ್ತಿದೆ ಎಂದು ಹೇಳಿದ ಅವರು ಖುದ್ದು ಊಟವನ್ನು ಸವಿದಿದ್ದಾರೆ. ಅಲ್ಲದೆ ಜೈಲಿನಲ್ಲಿರುವ 93 ವರ್ಷದ ವೃದ್ಧೆಯನ್ನು ನೋಡಿದಾಗ ಅವರು ಓಡಾಡದ ಸ್ಥಿತಿಯಲ್ಲಿದ್ದು ಅವರನ್ನು ಜೈಲ್ ಸಿಬ್ಬಂದಿಗಳು ಅವರ ಮಕ್ಕಳಂತೆ ಆರೈಕೆ ಮಾಡುತ್ತಿದ್ದಾರೆ. ಬಹುತೇಕ ವೃದ್ಧೆ ತಮ್ಮ ಸಾವಿನ ಕೊನೆ ಘಳಿಗೆಯಲ್ಲಿದ್ದು ಅವರ ವೈದ್ಯಕೀಯ ಪ್ರಮಾಣ ಪತ್ರ ಸೇರಿದಂತೆ ಇತರೆ ದಾಖಲೆಗಳನ್ನು ನೀಡಿ ಅವರಿಗೆ ಬಿಡುಗಡೆಗೆ ಅನುಕೂಲವಾಗುವಂತೆ ವ್ಯವಸ್ಥೆ ಮಾಡಲಾಗುವುದು ಎಂದರು. ಕಾನೂನಿಗೆ ಶಿಕ್ಷೆ ಎಷ್ಟು ಕಠಿಣ ಎಂಬುದಕ್ಕೆ ಇದೊಂದು ಉದಾಹರಣೆಯಾಗಿದೆ ಎಂದು ತಿಳಿಸಿದರು.
ಇದಾರಂತ ಅಲ್ಲಿ ಏನು ತೊಂದರೆ ಇಲ್ವಾ? ಅವನು ಕನ್ವಿಕ್ಟೆಡ್ ಬಟ್ ಅವ್ನಿಗೆ ಆರಾಮಾಗತ್ತಲ್ಲ ಆಚೆ ಟೆಸ್ಟ್ ಮಾಡ್ಬಿಡಲ್ಲ. ಇನ್ನೂ ಇರುತ್ತೆ ಸರ್. ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ತಗೊಂಡೆಲ್ಲ ಯೂಸ್ ಮಾಡ್ತಾರಾ? ಹೌದು ಸರ್, ಎಲ್ಲ ಬಿಸ್ನೆಸ್ಸೇ ಸರ್, ಕನ್ವಿಕ್ಸು. ಅವ್ರಿಗೆ ಇದು ನೋಡಿ ಇಷ್ಟು ಟಿಕೆಟ್ ಎಲ್ಲ ನೋಡಿ ಕಿಚನ್ ತಗೊಂಡು ಅಲ್ಲ ಇಲ್ಲಿ ತಿನ್ನಕ್ಕೆ ಇಟ್ಟಿದ್ದಾರಲ್ಲ ಬರ್ತಾರೆ ಸರ್. ನಾವು ಅನ್ಲಾಕ್ ಮಾಡಿದ ತಕ್ಷಣ ಬಂದು ತಗೊಂಡು ಇಲ್ಲಿ ತಗೊಂಡು ಇಲ್ಲ ಕೂತ್ಕೊಂಡೆಲ್ಲ ಇಲ್ಲೇ ತಿಂತಾರೆ, ಕೆಲವು ರೂಮು ತಗೊಂಡು ಹೋಗ್ತಾರೆ. ಬೆಳಗ್ಗೆ ಪುಳಿಯೋಗರೆ ಮತ್ತು ಜೊತೆಗೆ ಏನು ಕೊಡ್ತೀರಿ? ಚೆನ್ನಾಗಿದೆ. ಇದೊಂದು ಸರ್ ಬಂದಾಗ ಇದ್ರಲ್ಲಿ ಇಟ್ಟಿದ್ದಾರೆ. ಇದ್ರಲ್ಲಿ ಜೋಡಿಸಿದ್ರು ನಮ್ಗೆ ಏನ್ರಿ ಈಗ ಹಾಕ್ಬಿಟ್ಟು ಎಲ್ಲ ಇದ್ರ ಮೇಲೆ ಜೋಡಿಸಿದ್ರು, ಕಲ್ಲು ಮೇಲೆ ನಮ್ಮ ಇದ್ರ ಮೇಲೆ ಜೋಡಿಸಿದ್ರು. ಬೆಳಗಾಮಲ್ಲೂ ಇವತ್ತು ನಾರ್ಮಲಿ ಎಲ್ಲ ಆಸ್ಪತ್ರೆಗಳು, ಗೌರ್ಮೆಂಟ್ ಆಸ್ಪತ್ರೆಗಳು, ಆಮೇಲೆ ಜೈಲ್ಸು ಯಾಕೆ ಇಲ್ಲಿ ಬಂದೆ ಅಂದರೆ ಅಲ್ಲಿ ವಾತಾವರಣ ಹೇಗಿದೆ, ಫುಡ್ಡು ಅವರಿಗೆಲ್ಲ ಏನು ಪ್ರಾಬ್ಲಮ್ ಇದೆ, ಲಾಯರ್ಗಳು ಯಾರು ಅಕಸ್ಮಾತ್ ಇಲ್ಲ ಅವ್ರಿಗೆ ಏನಾದರೂ ಸಹಾಯ ಬೇಕು ಅಂದರೆ ಅದೆಲ್ಲ ಕೊಡೋಕ್ಕೆ ಅವಕಾಶ ಮಾಡೋಕ್ಕೆ ನಾವು ಬರೋದು ಉದ್ದೇಶ. ಆಮೇಲೆ ಫುಡ್ ಹೆಂಗಿರುತ್ತೆ ಏನು ಚೆಕ್ ಮಾಡೋದು, ಅದು ನಾವು ಬಂದು ನಾನು ಟೆಸ್ಟ್ ಮಾಡಿದೆ. ನೀವು ಲೇಟ್ ಆಯ್ತು, ನೀವು ಬರೋದಿಲ್ಲ. ಸ್ವಲ್ಪ ಪುಳಿಯೋಗರೆಲ್ಲ ತಿಂದೆ, ಚೆನ್ನಾಗಿ ಮಾಡಿದ್ದಾರೆ. ಸ್ವಲ್ಪ ಖಾರ ಇತ್ತು, ಚೆನ್ನಾಗಿ ಮಾಡಿದ್ದಾರೆ. ಬರೋ ಉದ್ದೇಶ ಅವರಿಗೆ ಸ್ವಲ್ಪ ಮೋಟಿವೇಟ್ ಮಾಡೋಕ್ಕೆ. ಕನ್ವಿಕ್ಟ್ ಆಗಿರ್ತಾರೆ. ಇದು ಅದಕ್ಕೆ ನಾನು ಅವ್ರಿಗೆ ಹೇಳಿದೆ, ಇದು ನೀವು ಜೈಲು ಅಂತ ಮೈಂಡಲ್ಲಿ ಇರಬಾರ್ದು, ನಿಮ್ಮ ಮೈಂಡ್ ಪರಿವರ್ತನೆ ಮಾಡೋಂಥ ಪರಿವರ್ತನಾ ಮಂದಿರ ಅಂತ ತಿಳ್ಕೊಳ್ಳಿ ಅಂತೇಳಿ ಅವ್ರಿಗೆ ಹೇಳಿ. ಇನ್ನೊಂದು ಜನ ಪ್ರಾಬ್ಲಮ್ ಆಯಿತು. ಒಂದು ಪ್ರಿಸನ್ ಅಲ್ಲಿ ನೋಡಿದಾಗ ಕನ್ವಿಕ್ಟೆಡ್ ಲೇಡಿ 93 ವರ್ಷ, ಅವರಿಗೆ ಬೆಡ್ ಮೇಲಿಂದ ಆಚೆ ಬರೋಕ್ಕಾಗಲ್ಲ. ಎಲ್ಲ ಪೈಪಲ್ಲೇ ಮಾಡಿ ಎಲ್ಲ ಪೈಪ್ ಇದು ಮಾಡಿದ್ದಾರೆ. ಯೂರಿನ್ನು ಟಾಯ್ಲೆಟ್ ಎಲ್ಲ ಇದರಲ್ಲೇ ಮಾಡ್ತಾಯಿದ್ದಾರೆ. ನಮ್ಮ ಜೈಲರ್ಸ್ ಪಾಪ ದೇ ಆರ್ ಡೂಯಿಂಗ್ ಸರ್ವಿಸ್ ಲೈಕ್ ಮದರ್. ಅಮ್ಮನಿಗೆ ಮನೆಯಲ್ಲಿ ನಾವು ಮಾಡಲ್ಲ, ಸ್ವಂತ ಮಕ್ಕಳು, ಆದರೆ ನಮ್ಮ ಜೈಲರ್ಸು ಆ ಥರ ಅಮ್ಮನಿಗೆ ನೋಡ್ಕೊತಾ ಇದ್ದಾರೆ. ಅದನ್ನು ನೋಡಿದ ಮೇಲೆ ನಾನು ರಿಕ್ವೆಸ್ಟೆಡ್ ಅವರ ಸೂಪ್ರಿಡೆಂಟ್, ಜೈಲ್ ಸೂಪ್ರಿಡೆಂಟು, ನಮ್ಮ ಡಿಸ್ಟ್ರಿಕ್ಟ್ ಲೆವೆಲ್ ಅಥಾರಿಟಿ ಮೆಂಬರ್ ಸೆಕ್ರೆಟರಿ ಅದೆಲ್ಲ ಮೆಡಿಕಲ್ ಸರ್ಟಿಫಿಕೇಟ್ ತೊಗೊಂಡು ಫೋಟೋಸ್ ತೊಗೊಂಡು ಅದನ್ನು ಕಳಿಸಿದ್ದ. ನಾನು ನಿಮ್ಮ ಮುಂದೆ ನಮ್ಮ ರಿಜಿಸ್ಟ್ರಾರ್ ಜನರಲ್ ಸುಪ್ರೀಂ ಕೋರ್ಟಲ್ಲಿ ಮಾತಾಡಿದ್ದೀನಿ. ನನಗೂ ಒಂದು ಕಾಪಿ ಕಳಿಸಿದ್ದೇನೆ. ನಾನು ಕಳಿಸಿ ಸುಪ್ರೀಂ ಕೋರ್ಟ್ ಈ ಥರ ಇದೆ, ಗೊತ್ತಿಲ್ಲಿ ಆನ್ ಡೆತ್, ಅವರು ಬೆಡ್ ಮೇಲೆ ಇದ್ದಾರೆ, ಆಚೆ ಹೋದ್ರು ನೋಡೋ ಇದಾರಲ್ಲ ಗೊತ್ತಿಲ್ಲ, ಯಾರೋ ಬಂದು ಹೋಗ್ತಾರಂತ ಅವರು. ಅಂಥವ್ರಿಗೆಲ್ಲ ನಾವು ನೋಡೋಕ್ಕೆ ಒಂದು ಅವಕಾಶ ಸಿಗುತ್ತೆ. ಅವರಿಗೆ ಈ ಟೈಮಲ್ಲಿ ಇದು ಕಾನೂನು ಕಠಿಣ ಅನ್ನೋಕ್ಕೆ ಅದೊಂದು ಎಕ್ಸಾಂಪಲ್. ಅದೊಂದು ರಿವ್ಯೂ ಹಾಕಿ ಸುಪ್ರೀಂ ಕೋರ್ಟ್ ಕನ್ಫರ್ಮ್ ಆಗಿದೆ ಅಂತ ರಿವ್ಯೂ ಹಾಕಿ ಅವ್ರ ಮನಸ್ಸಿಗೆ ತಟ್ಟಿ ಅವ್ರಿಗೇನಾದರೂ ಈ ಟೈಮಲ್ಲಿ ನ್ಯಾಯ ಕೊಡೋಕ್ಕಾಗ 93 ವರ್ಷದಲ್ಲಿ ಬೆಡ್ ಇಲ್ಲದ್ರೆ ನ್ಯಾಯ ಕೊಡೋಕ್ಕಾಗುತ್ತೆ ಅಂತ ಪ್ರಯತ್ನ ಮಾಡಿ. ಸಂತ ಶ್ರೇಷ್ಠ ಭಕ್ತ ಕನಕದಾಸರ 537ನೇ ಜಯಂತಿಯನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿಜೃಂಭಣೆಯಿಂದ ಕರ್ನಾಟಕ ಪ್ರದೇಶ ಕುರುಬ ಸಂಘ ಹಾಗೂ ಸರ್ಕಾರದ ವತಿಯಿಂದ ಆಚರಿಸಲಾಗುತ್ತಿದೆ ಎಂದು ಕರ್ನಾಟಕ ಪ್ರದೇಶ ಕುರುಬ ಸಂಘದ ಜಿಲ್ಲಾ ಅಧ್ಯಕ್ಷ ಗುರುನಾಥ ಪೂಜಾರಿ ಹೇಳಿದರು. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ನವೆಂಬರ್ 18ರಂದು ಬೆಳಗ್ಗೆ 10 ಗಂಟೆಗೆ ಕಲಬುರಗಿ ನಗರದ ನಗರೇಶ್ವರ ವಿದ್ಯಾಮಂದಿರ ಗಂಜ್ ಪ್ರದೇಶದಿಂದ ಕನಕದಾಸರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮಾಲಾರ್ಪಣೆ ಮಾಡುವುದರೊಂದಿಗೆ ಮೆರವಣಿಗೆಯನ್ನು ಶ್ರೀ ಮಾಳಿಂಗರಾಯ ಮಹಾರಾಜರು ಪೂಜ್ಯರು ಹಾಗೂ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು, ಶಾಸಕ ಅಲ್ಲಂಪ್ರಭು ಪಾಟೀಲ್ ಅವರು ನೆರವೇರಿಸಲಿದ್ದಾರೆ ಎಂದರು. ಮೆರವಣಿಗೆಯು ಡೊಳ್ಳು, ಮಹಿಳೆಯರಿಂದ ಕುಂಭಮೇಳ, ಡಿಜೆ, ಡಾಲ್ಬಿ, ಬೈಕ್ ರ್ಯಾಲಿ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಕಲಾ ತಂಡಗಳೊಂದಿಗೆ ಕಿರಾಣಾ ಬಜಾರ್ ಮೂಲಕ ಜಗತ್ಮಾರ್ಗವಾಗಿ ನಗರದ ಡಾಕ್ಟರ್ ಎಸ್.ಎಂ. ಪಂಡಿತ್ ಮಂದಿರಕ್ಕೆ ಬಂದು ತಲುಪಲಿದೆ. ಮೆರವಣಿಗೆ ನಂತರ ಮಧ್ಯಾಹ್ನ 2 ಗಂಟೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಲಿದೆ ಎಂದು ತಿಳಿಸಿದರು. ನಮಸ್ಕಾರಗಳನ್ನು ಹೇಳುತ್ತಾ
ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಕರ್ನಾಟಕ ಪ್ರದೇಶ ಕುರುಬ ಸಂಘ ಜಿಲ್ಲಾ ಶಾಖೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಜಿಲ್ಲಾಡಳಿತ ಇವೆಲ್ಲ ಸಂಯುಕ್ತ ಆಶ್ರಯದಲ್ಲಿ ಏನು ಕನಕದಾಸರ ಸಂತ ಶ್ರೇಷ್ಠ ಶ್ರೀ ಭಕ್ತ ಕನಕದಾಸರ 537ನೇ ಜಯಂತಿ ನಿಮಿತ್ತ ಇವತ್ತು ತಮ್ಮ ಮುಂದೆ ಬಂದಿದ್ದೇವೆ ಅಂತಕ್ಕಂಥದ್ದು. ವಿಶೇಷವಾಗಿ ಏನು ಪ್ರತಿ ವರ್ಷದಂತೆ ನಡೀತದೆ, ಈ ವರ್ಷವೂ ಸಹ 18/11/2024 ಬೆಳಗ್ಗೆ 10 ಗಂಟೆಗೆ ಈ ಸಂಯುಕ್ತ ಆಶ್ರಯದಲ್ಲಿ ಸರ್ಕಾರ ಮತ್ತು ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಕರ್ನಾಟಕ ಪ್ರದೇಶ ಕುರುಬರ ಸಂಘದ ವತಿಯಿಂದ ನಗರದ ನಗರೇಶ್ವರ ವಿದ್ಯಾಮಂದಿರ ಶಾಲೆಯಲ್ಲಿ ಬೆಳಗ್ಗೆ 10 ಗಂಟೆಗೆ ಫೋಟೋ ಪೂಜೆ ಮಾಡುವುದರ ಮುಖಾಂತರ ಪೂಜೆ ನೆರವೇರಿಸಿದ ನಂತರ ಈ ಫೋಟೋ ಪೂಜೆಗೆ ನಮ್ಮ ಹುಲಿಜಯಂತಿಯ ಪರಮ ಪೂಜ್ಯರಾಗಿರುವಂಥ ಮಾಳಿಂಗರಾಯ ಮಹಾರಾಯ ಪೂಜ್ಯರು ದಿವ್ಯ ಸಾನ್ನಿಧ್ಯದಲ್ಲಿ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಮಾನ್ಯ ಶಾಸಕರಾಗಿರುವಂಥ ಶ್ರೀ ಅಲ್ಲಂಪ್ರಭು ಪಾಟೀಲ್ರವರ ಅಧ್ಯಕ್ಷತೆಯಲ್ಲಿ ಮತ್ತು ಮಾನ್ಯ ಶ್ರೀ ಉಸ್ತುವಾರಿ ಮಂತ್ರಿಗಳಾಗಿರುವಂಥ ಶ್ರೀಮಾನ್ ಪ್ರಿಯಾಂಕ್ ಖರ್ಗೆರವರ ಒಂದು ಉದ್ಘಾಟನೆಯಲ್ಲಿ ತಿಪ್ಪಣ್ಣಪ್ಪ ಕಮಗ್ನೂರವರಾಗಲಿ, ನಮೋಸಿ ಸಾಹೇಬರಾಗಲಿ, ಜಗದೇವಪ್ಪ ಗುತ್ತೇದಾರವರಾಗಲಿ ಎಲ್ಲರೂ ಬೆಳಗ್ಗೆ 10 ಗಂಟೆಗೆ ಫೋಟೋ ಪೂಜೆ ಮಾಡುವುದರ ಮುಖಾಂತರ ಅಲ್ಲಿಂದ ಸಂಘದ ವತಿಯಿಂದ DJ ಮುಖಾಂತರ, ನೂರಾರು ಡೊಳ್ಳುಗಳ ಮುಖಾಂತರ, ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ, ಮಹಿಳೆಯರ ಒಂದು ಕುಂಭಮೇಳದೊಂದಿಗೆ, ಯುವಕರ ಒಂದು ಲೇಜಿಮ್ನೊಂದಿಗೆ, ಭಜಂತ್ರಿಯೊಂದಿಗೆ ಭವ್ಯವಾದಂಥ ಮೆರವಣಿಗೆ, ಕನಕದಾಸರ ಮೆರವಣಿಗೆಯನ್ನು ಸೂಪರ್ ಮಾರ್ಕೆಟ್ವರೆಗೆ ಬಂದು, ಸೂಪರ್ ಮಾರ್ಕೆಟ್ದಿಂದ ಜಗತ್ ಸರ್ಕಲ್ವರೆಗೆ ಬಂದು, ಜಗತ್ ಸರ್ಕಲ್ದಿಂದ ರಂಗಮಂದಿರದಲ್ಲಿ ವೇದಿಕೆ ಕಾರ್ಯಕ್ರಮ ಜರುಗ್ತಾ ಇದೆ ಅಂತಕ್ಕಂಥ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಬಿಸಿಯೂಟ ನೌಕರರ ಸಂಬಳ ಹೆಚ್ಚಿಸಬೇಕು, ಅಕ್ಷರ ದಾಸೋಹ ಯೋಜನೆಯನ್ನು ಸಂಪೂರ್ಣವಾಗಿ ಶಿಕ್ಷಣ ಇಲಾಖೆ ಅಡಿಯಲ್ಲಿ ನಡೆಸುವುದು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ನವೆಂಬರ್ 20ರಂದು ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಲಾಗುವುದು ಎಂದು ಅಖಿಲ ಕರ್ನಾಟಕ ಅಕ್ಷರ ದಾಸೋಹ ನೌಕರರ ಸಂಘದ ಜಿಲ್ಲಾ ಘಟಕದ ದಲಿತ ಸಂಘರ್ಷ ಸಮಿತಿಯ ಸಂಯೋಜಿತ ರಾಜ್ಯ ಸಂಚಾಲಕ ಮರ್ಯಪ್ಪ ಹಳ್ಳಿ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಬಿಸಿಯೂಟ ನೌಕರರ ಸಂಬಳ ಹೆಚ್ಚಿಸಬೇಕೆಂದು ಒತ್ತಾಯಿಸಿ ಈಗಾಗಲೇ ಸಾಕಷ್ಟು ಹೋರಾಟಗಳನ್ನು ಮಾಡಲಾಗಿದೆ. ಜೊತೆಗೆ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಮುಖ್ಯಮಂತ್ರಿಗಳಿಗೆ, ಶಿಕ್ಷಣ ಸಚಿವರಿಗೆ ಮನವಿ ಸಲ್ಲಿಸಲಾಗಿದ್ದರೂ ಕೂಡ ಇಲ್ಲಿಯವರೆಗೆ ಇತ್ಯರ್ಥವಾಗಿರುವುದಿಲ್ಲ. ಹೀಗಾಗಿ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಒತ್ತಾಯಿಸಿ ಸರ್ಕಾರಕ್ಕೆ ಮತ್ತೊಮ್ಮೆ ಬಿಸಿ ಮುಟ್ಟಿಸಲು ಈ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದ್ದು, ನವೆಂಬರ್ 20ರಂದು ನಗರದ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಿಂದ ವಿಧಾನಸೌಧದ ಮಾರ್ಗವಾಗಿ DDPI ಕಚೇರಿಯವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿ ನೌಕರರ ವಿವಿಧ ಬೇಡಿಕೆಗಳಾದ ಅಕ್ಷರ ದಾಸೋಹ ಯೋಜನೆಯನ್ನು ಶಿಕ್ಷಣ ಇಲಾಖೆ ಅಡಿಯಲ್ಲಿ ನಡೆಯಬೇಕು, ಸಾದಿಲ್ವಾರಿ ಜಂಟಿ ಖಾತೆ ಜವಾಬ್ದಾರಿಯನ್ನು ಮುಖ್ಯ ಅಡಿಗೆ ನೌಕರರಿಂದ DCMಗೆ ವರ್ಗಾವಣೆ ಮಾಡಿರುವ ಕ್ರಮವನ್ನು ವಾಪಸ್ ಪಡೆದು ಈ ಮೊದಲಿನಂತೆ ಮುಂದುವರಿಸಬೇಕು ಸೇರಿದಂತೆ ತಮ್ಮ 10 ಹಲವು ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಆಗ್ರಹಿಸಿದರು. ಕರ್ನಾಟಕದಲ್ಲಿ ಸುಮಾರು 35 ವರ್ಷಗಳಿಂದ ಶಾಲೆಗಳಲ್ಲಿ ಮಕ್ಕಳಿಗೆ ಬಿಸಿ ಊಟ ಪ್ರಾರಂಭ ಆದಮೇಲೆ ಅಲ್ಲಿಂದ ಇಲ್ಲಿಯವರೆಗೆ ಬಿಸಿ ಊಟದ ನೌಕರದಾರರನ್ನು ಗ್ರಾಮ ಪಂಚಾಯಿತಿ ನೇತೃತ್ವದಲ್ಲಿ ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ಸುಮಾರು ಅವರು 300 ರೂಪಾಯಿಯಿಂದ ಸಂಬಳ ಪ್ರಾರಂಭವಾಗಿ ಈಗ ಅವರು ಒಂದು ದಿನಕ್ಕೆ 3600 ರೂಪಾಯಿ ಅವರಿಗೆ ಸಂಬಳ, ಮುಖ್ಯ ಅಡಿಗೆಯವರಿಗೆ. ಅದು ಸುಮಾರು 30 ವರ್ಷಗಳಿಂದ ಮಾಡ್ತಕ್ಕಂಥವರು ಅದೇ ಪೇಮೆಂಟ್ನಲ್ಲಿ ದುಡ್ಲಾಕತ್ತಾರೆ. ಆದರೆ ಸರ್ಕಾರಕ್ಕೆ ಹಲವಾರು ಬೇಡಿಕೆಗಳು, ಹಲವಾರು ಚಳವಳಿಗಳು ಮಾಡಿ ಬೆಂಗಳೂರು ತನಕ ಹೋಗಿ ಎಲ್ಲ ನಮೂನೆಯ ಎಲ್ಲ ಮುಖ್ಯಮಂತ್ರಿಗಳಿಗೂ ಮಂತ್ರಿಗಳಿಗೂ ಮನವಿ ಕೊಟ್ಟರು. ಇಲ್ಲಿವರೆಗೂ ನಾವು ಅಂಗನವಾಡಿ ಶಿಕ್ಷಕರಿಗೆ ಅಲ್ಪ ಸ್ವಲ್ಪ ಹೆಚ್ಚು ಮಾಡಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ. ಆಶಾ ಕಾರ್ಯಕರ್ತರಿಗೆ ಹೆಚ್ಚು ಮಾಡಿರ್ತಕ್ಕಂಥದ್ದು ನೋಡಿದ್ವಿ. 5,000ರಿಂದ 6,000 ಮಾಡಿರ್ತಕ್ಕಂಥದ್ದು ಮತ್ತು 15,000 ಅಂಗನವಾಡಿದವ್ರಿಗೆ ಮಾಡಿರ್ತಕ್ಕಂಥದ್ದು ನೋಡಿದ್ವಿ. ಆದರೆ ಬಿಸಿ ಊಟದವರಿಗೆ 3,600 ಯಾವ ಮಾನದಂಡದ ಮೇಲೆ ಸರ್ಕಾರ ಪೇಮೆಂಟ್ ಫಿಕ್ಸ್ ಮಾಡ್ಯದ ಅಂತಕ್ಕಂಥದ್ದು ಪ್ರಶ್ನೆ ಅದ. ಅವ್ರು ಏನು ಹೇಳ್ತಾರೆ ಅಂತಂದ್ರೆ, ಬಿಸಿ ಊಟ ನೌಕರದಾರರು ಬರೀ 4 ಗಂಟೆ ಕೆಲಸ ಮಾಡ್ತಾರೆ, ಆ ಕಾರಣಕ್ಕಾಗಿ ನಾವು ಅಷ್ಟೇ ಪೇಮೆಂಟ್ ಫಿಕ್ಸ್ ಮಾಡಿದ್ದೀವಿ ಅಂತಕ್ಕಂಥದ್ದು.
ಆದರೆ ಇಲ್ಲಿವರೆಗೆ ಬಿಸಿ ಊಟ ನೌಕರದಾರರು ನಾವು ಸುಮಾರು ನಮ್ಮಲ್ಲಿ 1 ವರ್ಷದಿಂದ ಆಯ್ತು ನಾವು ಪ್ರಯತ್ನ ಮಾಡಕತ್ತೀವಿ. ಬಂಗಾರಪ್ಪಗೂ ಮೆಮೊಡಮ್ ಕೊಟ್ಟಿವಿ. ಮೊನ್ನೆ ಕ್ಯಾಬಿನೆಟ್ ಬಂದಾಗ ಮುಖ್ಯಮಂತ್ರಿಗೂ ಇಲ್ಲಿ ಮೆಮೊಡಮ್ ಕೊಟ್ಟಿವಿ ನಾವು. ಇವರು ಸುಮಾರು ಮುಂಜಾನೆಯಿಂದ ಶಾಲೆ ಪ್ರಾರಂಭ 10 ಗಂಟೆಗಾದ್ರೆ ಇವರು 9 ಗಂಟೆಗೆ ಬಂದು ಆ ಶಾಲೆ ಕಸ ಗುಡಿಸ್ಬೇಕು, ಎಲ್ಲ ಸ್ವಚ್ಛಗೊಳಿಸ್ಬೇಕು, ಮಕ್ಕಳನ್ನ ಶಿಸ್ತಾಗಿ ಕೂಡಿಸ್ಬೇಕು. ಮತ್ತು ಈಗೇನು ತತ್ತಿ ಕೊಡ್ತಾರೆ ಆ ತತ್ತಿ ಕುದಿಸ್ಲಿಕ್ಕೆ ಅರ್ಧ ಗಂಟೆ ಮೊದಲೇ ಇವ್ರು ಬಂದು ಕೆಲಸ ಮಾಡಬೇಕು. ಎಲ್ಲ ಮಾಡಿ ಶಾಲೆ ಮುಚ್ಕೊಂಡು ಹೋಗೋವರೆಗೂ ಅಲ್ಲಿರ್ತಾರೆ. ಸರ್ಕಾರ ಏನು ಹೇಳ್ತದೆ ಅಂತಂದ್ರೆ ಇವರು 4 ಗಂಟೆ ಅಥವಾ 3 ಗಂಟೆ ನೌಕರಿ ಮಾಡ್ತಾರೆ ಅಂತಕ್ಕಂಥದ್ದು. ಅದು ಹೆಂಗೆ ಸಾಧ್ಯ ಅದ? ಇದು ವೈಜ್ಞಾನಿಕವಾಗಿ ಅದ ಏನು ಅಂತಕ್ಕಂಥದ್ದು ನಾವು ಸರ್ಕಾರಕ್ಕೆ ಪ್ರಶ್ನೆ ಮಾಡಬೇಕಾಗ್ತದೆ. ಇರ್ತಕ್ಕಂಥ ಮಾನವೀಯ ಗುಣ ಉಳತಕ್ಕಂಥ ಸರ್ಕಾರಗಳು, ಯಾವುದೇ ಮಂತ್ರಿಗಳು 3600 ಒಂದು ದಿನಕ್ಕೆ ಇವತ್ತು ನಾವು ರೈತರು ಹೊಲದಲ್ಲಿ ಕೂಲಿ ಮಾಡ್ತಕ್ಕಂಥ ಕೂಲಿ ಕೂಡ ಇವತ್ತು 300 ರೂಪಾಯಿ ಆಗ್ಯದ. ನೀವು ಉದ್ಯೋಗ ಖಾತ್ರಿಯಲ್ಲಿ ಕೂಡ ನೀವು 300 ರೂಪಾಯಿ ಕೊಡ್ತೀರಿ. ಆದರೆ ಇವ್ರಿಗೆ ಯಾವ ಕಾರಣಕ್ಕಾಗಿ ನೀವು 100 ರೂಪಾಯಿ ಫಿಕ್ಸ್ ಮಾಡಿರಿ ಅಂತಕ್ಕಂಥದ್ದು ಪ್ರಶ್ನೆ ಅದೇ ಸರ್ಕಾರಕ್ಕೆ. ಆ ಕಾರಣಕ್ಕಾಗಿ ಸರ್ಕಾರ ನಾವೇನು ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಾಮಾಜಿಕ ಕಳಕಳಿಯುಳ್ಳ ಸರ್ಕಾರ, ಸಾಮಾಜಿಕ ಪರ ಇರ್ತಕ್ಕಂಥ ಸರ್ಕಾರ. ಅಂದರೆ ನಿಮಗೆ ಬಿಸಿ ಊಟ ನೌಕರದಾರರು ಸುಮಾರು 1 ಲಕ್ಷಕ್ಕಿಂತ ಮೇಲಾರ ಕರ್ನಾಟಕದಲ್ಲಿ. ಈ 1 ಲಕ್ಷಕ್ಕಿಂತ ಮೇಲಿರ್ತಕ್ಕಂಥ ನೌಕರದಾರದು ನಿಮ್ಮ ಗಮನಕ್ಕೆ ಬರಲಿಲ್ಲೇನು? ನೀವು ಯಾಕೆ ಅದ್ರ ಬಗ್ಗೆ ನಿಗಾ ವಹಿಸ್ಲಿಕ್ಕತ್ತಿಲ್ಲ ಅಂತಕ್ಕಂಥದ್ದು ಪ್ರಶ್ನೆ ಅದು. ಆ ಕಾರಣಕ್ಕಾಗಿ ಕೆಲವೊಂದು ಬೇಡಿಕೆಗಳನ್ನು ನಾವು ಇವತ್ತು ಬರೆದು ನಾವು ಅವತ್ತು 20ನೇ ತಾರೀಕು ಜಗತ್ ಸರ್ಕಲ್ದಿಂದ DDPI ಕಚೇರಿವರೆಗೆ ಚಳುವಳಿಯನ್ನು ಮಾಡೋದ್ರ ಮುಖಾಂತರ ಸರ್ಕಾರದ ಕಣ್ಣು ತೆರೆಸಬೇಕು ಅಂತಕ್ಕಂಥದ್ದು ನಮ್ಮ ಬೇಡಿಕೆ ಅದ. ಐಕಾನ್ಸ್ ಸಂಸ್ಥೆ ನಡೆಸುವ ಅಂತಾರಾಷ್ಟ್ರೀಯ ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ಕಲಬುರಗಿ ನಗರದ ಪ್ರತಿಷ್ಠಿತ SRN ಮಹಿತಾ ಶಾಲೆಯ ವಿದ್ಯಾರ್ಥಿಗಳಾದ ಸ್ಮಿತಾ ಹಾಗೂ ವೇದ ಅವರಿಗೆ ಚಿನ್ನದ ಪದಕ ಲಭಿಸಿದೆ ಎಂದು ಶಾಲಾ ಆಡಳಿತ ಮಂಡಳಿಯ ನಿರ್ದೇಶಕರಾದ ಪ್ರೀತಮ್ ಮೆಹ್ತಾ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಶಾಲೆಯ ವಿದ್ಯಾರ್ಥಿನಿಯಾದ ಸ್ಮಿತಾ ಆಲೇಗಾಂವ್ ಮತ್ತು ವೇದ ಅವರು ಶಿಕ್ಷಕಿ ಸುಮಯ್ಯ ಖಾನ್ ಅವರ ಮಾರ್ಗದರ್ಶನದಲ್ಲಿ ಪ್ರಸ್ತುತಪಡಿಸಿದ ಪ್ಲಾಸ್ಟಿಕ್ ರಿಸೈಕಲ್ ಪ್ರಾತ್ಯಕ್ಷಿಕೆಗೆ ವಿಶೇಷ ಬಹುಮಾನದ ಜೊತೆಗೆ ಚಿನ್ನದ ಪದಕ ಪಡೆದಿರುವುದು ಹೆಮ್ಮೆಯ ವಿಷಯವಾಗಿದೆ ಎಂದು ಸಂತೋಷ ವ್ಯಕ್ತಪಡಿಸಿದರು. ವಿಶೇಷ ವಸ್ತು ಪ್ರದರ್ಶನದಲ್ಲಿ 12 ರಾಷ್ಟ್ರಗಳು ಸೇರಿದಂತೆ ಯಾವುದೇ ವಯೋಮಿತಿ ಇಲ್ಲದೆ ಇರುವುದರಿಂದ ಪ್ರತಿಷ್ಠಿತ ಕಂಪನಿಗಳು, ಇಂಜಿನಿಯರ್ಸ್ಗಳು ಭಾಗವಹಿಸಿದ್ರು. ಆದರೆ SRN ಮೆಹ್ತಾ ಶಾಲೆಯ ಮಕ್ಕಳು ಪ್ರದರ್ಶಿಸಿದ ಪ್ರಾತ್ಯಕ್ಷಿಕೆಗೆ ಉತ್ತಮ ಪ್ರತಿಕ್ರಿಯೆ ಬಂದು ಆಯೋಜಕರ ನಿರ್ಣಯಂತೆ ಚಿನ್ನದ ಪದಕದೊಂದಿಗೆ ಬಹುಮಾನ ಪಡೆದಿದ್ದಾರೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಸಂತೋಷವಾಗಿದ್ದು ನ್ಯೂಸು ಅಂತಂದರೆ, ಈ ಆಲ್ ಓವರ್ ಇಂಡಿಯಾನಲ್ಲಿ ಒಂದು ಸಂಸ್ಥೆ ಇದೆ. ಇಟ್ ಇಸ್ ಕಾಲ್ಡ್ ಐನೆಕ್ಸ್, ಇಂಡಿಯಾ ಇಂಟರ್ನ್ಯಾಷನಲ್ ಇನೋವೇಷನ್ ಸೆಂಟರ್ ಅಂತ. ಇವರು ಆಲ್ ಓವರ್ ಇಂಡಿಯಾ ಲೆವೆಲ್ನಲ್ಲಿ ಒಂದು ಸೈನ್ಸ್ ಎಕ್ಸಿಬಿಷನ್ ಕಂಡಕ್ಟ್ ಮಾಡ್ತಾರೆ. ಈ ಸೈನ್ಸ್ ಎಕ್ಸಿಬಿಷನಿಗೆ ಕ್ವಾಲಿಫೈ ಮಾಡಬೇಕು ಅಂತಂದರೆ ಆಲ್ ದ ಸ್ಟೇಟ್ಸ್ಲಿಂದ ಫಸ್ಟ್ ಸ್ಟೇಟ್ ಲೆವೆಲ್ ಒಂದು ಎಕ್ಸಾಮ್ ಇರುತ್ತೆ, ಅಂದರೆ ಅಸೆಸ್ಮೆಂಟ್ ಇರುತ್ತೆ. ಅಲ್ಲಿಂದ ಕ್ವಾಲಿಫೈ ಆಗಿದ ನಂತರ ನ್ಯಾಷನಲ್ಸಿಗೆ ಬರುತ್ತೆ. ಆ ನ್ಯಾಷನಲ್ ಕಾನ್ಫರೆನ್ಸ್ನಲ್ಲಿ ಸುಮಾರು ಈವನ್ ಔಟ್ಸೈಡ್ ಆಫ್ ಇಂಡಿಯಾ ದೇರ್ ಆರ್ ಸಮ್ 12 or 13 ಕಂಟ್ರೀಸ್. ಹೌ ಮೆನಿ ಕಂಟ್ರೀಸ್? 12 ಕಂಟ್ರೀಸ್ ಹ್ಯಾಡ್ ಪಾರ್ಟಿಸಿಪೇಟೆಡ್. 12 ದೇಶದಿಂದ ಬೇರೆ ಬೇರೆ ಪ್ರಾಜೆಕ್ಟ್ಸ್ಗಳು ಬಂದಿದ್ದು. ಅಲ್ಲಿ 2 ಕ್ಯಾಟಗರಿ ಇದ್ದು, ಒಂದು ಆನ್ಲೈನ್ ಪ್ರಾಜೆಕ್ಟ್ಸು ಮತ್ತು ಆಫ್ಲೈನ್ ಪ್ರಾಜೆಕ್ಟ್ಸ್, ಅಂದರೆ ಫಿಸಿಕಲಿ ಹೋಗಿ ಪ್ರಾಜೆಕ್ಟ್ಸ್ ಮಾಡೋದು. ಈಗ ಎಕ್ಸಿಬಿಷನ್ದು ಒಂದು ವಿಶೇಷತೆ ಏನಿತ್ತು ಅಂತಂದರೆ, ಇದರೊಳಗೆ ಯಾವುದೇ ಅಂದರೆ ಏಜ್ ಕ್ರೈಟೀರಿಯಾ ಇರಲಿಲ್ಲ. ಯಾರು ಈವನ್ ಯಂಗೆಸ್ಟ್ ಟು ದ ಎಲ್ಡೆಸ್ಟ್ ಯಾರೂ ಭಾಗವಹಿಸ್ಬೋದು. ಸೊ ಅಲ್ಲಿ ನಾವು ಏನು ನೋಡೀವಿ ಅಂತಂದರೆ, ಸ್ಕೂಲ್ಗಳಿಂದನೂ ಎಕ್ಸಿಬಿಟ್ಸ್ ಬಂದಿದ್ದು, ಇಂಜಿನಿಯರಿಂಗ್ ಕಾಲೇಜಸ್ಗೂ ಎಕ್ಸಿಬಿಟ್ಸ್ ಬಂದಿದ್ದು, ಮತ್ತು ಹಾಗೆ ಕೆಲವೊಂದು ಸ್ಟಾರ್ಟಪ್ ಕಂಪ್ನೀಸ್ಗಳೂ ಬಂದು ತಮ್ಮ ಪ್ರಾಡಕ್ಟ್ಸನ್ನು ಡಿಸ್ಪ್ಲೇ ಮಾಡಿದರು. ಸೊ ಈ ಎಲ್ಲ ಸೆಲೆಕ್ಟೆಡ್ ಪ್ರಾಜೆಕ್ಟ್ಸ್ನಲ್ಲಿ ವಿ ಆರ್ ವೆರಿ ಹ್ಯಾಪಿ ಟು ಶೇರ್, ನಮಗೆ ಗೋಲ್ಡ್ ಮೆಡಲ್ ಸಿಕ್ಕಿದೆ. ಮತ್ತೊಂದು ಸ್ಪೆಷಲ್ ಅವಾರ್ಡ್, ಬೆಸ್ಟ್ ನ್ಯಾಷನಲ್ ಇನೋವೇಷನ್ ಅವಾರ್ಡ್ ಅಂತ ಇವರು ನಮಗೆ ಕೊಟ್ಟಿದ್ದಾರೆ. ಸೊ ದಿಸ್ ಪ್ರಾಜೆಕ್ಟ್ ಈಸ್ ಡನ್ ಬೈ 2 children, ಸ್ಮಿತಾ ಆಲೇಗಾಂವ್ ಆ್ಯಂಡ್ ವೇದಾ ಮಸಾಲಿ, ಅಂಡರ್ ದಿ ಲೀಡರ್ಶಿಪ್ ಆಫ್ ಸುಮಯ್ಯ ಖಾನ್ ಮೇಡಮ್, and with the guidance of our leadership team, Preeti madam, Chakor sir and Pritam sir here. So ಈ ಪ್ರಾಜೆಕ್ಟ್ ಏನಿತ್ತು ಅಂತಂದರೆ, ದಿಸ್ ವಾಸ್ ಅ ವೆರಿ ನ್ಯೂ ಪ್ರಾಜೆಕ್ಟ್. ಇದು ಜಸ್ಟ್ ನಾವು ಒಂದು ಡೆಮೋ ಸಲುವಾಗಿ ಇದು ಆ್ಯಕ್ಚುಲ್ ಪ್ರಾಜೆಕ್ಟ್ ಪೀಸ್ ಇಲ್ಲಿ ತಂದು ಇಟ್ಟಿದ್ದೀವಿ. ಸೊ ಈ ಪ್ರಾಜೆಕ್ಟ್ನಲ್ಲಿ ಯಾರು ಪಬ್ಲಿಕ್ ಬಂದು ಅವ್ರದ್ದು ಪ್ಲಾಸ್ಟಿಕ್ ಬಾಟಲ್ಸನ್ನು ಒಳಗೆ ಹಾಕ್ತಾರೆ, ಹಾಕಿದ ನಂತರ ಆ ಬಾಟಲ್ದು ಸೈಜು ವೇಟ್ ನೋಡಿ ಅದು ಆಟೋಮೆಟಿಕಲಿ ಕ್ಯಾಲ್ಕುಲೇಟ್ ಮಾಡುತ್ತೆ. ಮತ್ತು ಎಲ್ಲ ಯೂಸರ್ಸಿಗೆ ಒಂದೊಂದು ಆ್ಯಕ್ಸಸ್ ಅಥವಾ ಒಂದು ನಂಬರ್ ಸಿಗುತ್ತೆ. ಇಟ್ಸ್ ಲೈಕ್ ಅ ಐಡೆಂಟಿಟಿ ನಂಬರ್. ಆ ಬೇಸಿಸ್ ಮ್ಯಾಗೆ ಅವ್ರು ಎಷ್ಟೆಷ್ಟು ಗಾರ್ಬೇಜ್ ಜಮಾ ಮಾಡಿದ್ದಾರೆ ಅದ್ರದ್ದು ಪಾಯಿಂಟ್ಸ್ ಜಮಾ ಆಗುತ್ತೆ ಸರ್. ಸೊ ಆ್ಯಂಡ್ ಇವೆಂಚುಲಿ ಪಾಯಿಂಟ್ಸು ದಿಸ್ ಕ್ಯಾನ್ ಬಿ ಎನ್ಕ್ಯಾಶ್ಡ್ ಅಟ್ ಸಮ್
ಗ್ರಾಸರಿ ಸ್ಟೋರ್ ಅಥವಾ ಹಿಂಗೆ ಯಾವುದಾದ್ರೂ ಒಂದು ಮೆಡಿಕಲ್ ಸ್ಟೋರಲ್ಲಿ ಹಿಂಗೆ 2-3 ನೆಸೆಸಿಟಿ ಐಟಮ್ನಲ್ಲಿ ಇದಕ್ಕೆ ಕನ್ವರ್ಟ್ ಆಗಿಬಿಡುತ್ತೆ. ಇದರಲ್ಲಿಂದ ಮೇನ್ ಅಡ್ವಾಂಟೇಜ್ ಏನು ಅಂತಂದರೆ ನಮ್ಮದು ಮದರ್ ಅರ್ತ್ ಒಂದು ತುಂಬ ಚಲೋ ಪ್ರೊಟೆಕ್ಷನ್ ಸಿಗುತ್ತೆ. ಯಾಕಂದರೆ ಪ್ಲಾಸ್ಟಿಕ್ ಈಸ್ ಸಮಥಿಂಗ್ ವಿಚ್ ವಿಲ್ ಟೇಕ್ ಅಟ್ಲೀಸ್ಟ್ 10,000 ಇಯರ್ಸ್ ಪ್ಲಸ್ ಟು ಡಿಗ್ರೇಡ್. ಸೊ ಇಟ್ ಡಸ್ ನಾಟ್ ಡಿಗ್ರೇಡ್ ಬೈ ಇಟ್ ಸೆಲ್ಫ್. ಸೊ ಈ ಥರದಿಂದ ಇದು ಇದರೊಳಗೆ ಜಮಾ ಆಗಿ ಮುಂದೆ ಕ್ರಷ್ ಮಾಡಿ ಅದಕ್ಕೆ ಹೀಟ್ ಮಾಡಿ ಸಣ್ಣ ಸಣ್ಣ ಗ್ರ್ಯಾನ್ಯೂಲ್ಸ್ ಆಗಿಬಿಡುತ್ತೆ. ಸೊ ದಿಸ್ ವೇ ವಿ ಆರ್ ರೀಸೈಕ್ಲಿಂಗ್ ದಿ ಪ್ಲಾಸ್ಟಿಕ್ ಆಫ್ ದಿ ಅರ್ತ್. ಮತ್ತು ಇನ್ನೊಂದು ಏನಿರುತ್ತೆ, ನಾರ್ಮಲ್ ಕೋರ್ಸ್ನಲ್ಲಿ ಹಿಂಗೆ ಏನೂ ಇನ್ಸೆಂಟಿವ್ ಇರಲಾರ್ದೆ ಯಾರೂ ಜನರು ಹೋಗಿ ಅದಕ್ಕೆ ಒಂದು ರೀಸೈಕಲ್ ಆಗಪ್ಲೆ ಮಾಡುವುದಿಲ್ಲ. ಸೊ ಈ ಪ್ರಾಜೆಕ್ಟಿಂದು ಈ ಐಡಿಯಾ ಅವರೆಲ್ಲರೂ ತುಂಬ ಅಪ್ರಿಷಿಯೇಟ್ ಮಾಡಿದ್ರು. ತುಂಬ ಭಾಳ ಹೊತ್ತು ಡಿಸ್ಕಷನ್ನೂ ಆಯಿತು ಇದರ ಮೇಲ್ಗಡೆ. They have asked our teams about what is the success rate, how it will work. ಮತ್ತು ಡೆಮೋ ನೋಡಿದ ನಂತರ ಅವ್ರಿಗೂ ತುಂಬ ಸಂತೋಷವಾಯಿತು. ಚನ್ನಪಟ್ಟಣದಲ್ಲಿ ಬಿಜೆಪಿ ಎನ್ಡಿಎ ಮೈತ್ರಿ ಪಕ್ಷ ಒಗ್ಗಟ್ಟಿನಿಂದ ಕೆಲಸ ಮಾಡಿದೆ. ಮೈತ್ರಿ ಅಭ್ಯರ್ಥಿ ಗೆಲ್ಲಿಸುವ 2 ಪಕ್ಷದ ಮುಖಂಡರು ಪಣ ತೊಟ್ಟಿದ್ರು ಎಂದು ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಿ ರಾಜು ಹೇಳಿದರು. ಯಾದಗಿರಿ ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮಾಜಿ ಸಿಎಂ ಯಡಿಯೂರಪ್ಪನವರು ರಾಜ್ಯಾಧ್ಯಕ್ಷರು, ಕಾರ್ಯಕರ್ತರು, ಮುಖಂಡರು ಬೂತ್ ಮಟ್ಟದಲ್ಲಿ ಕೆಲಸ ಮಾಡಿದ್ದಾರೆ. ಹೀಗಾಗಿ ನಮ್ಮ ಮೈತ್ರಿ ಪಕ್ಷದ ಅಭ್ಯರ್ಥಿಗೆ ಗೆಲುವು ಆಗಲಿದೆ. ಈ ಸರ್ಕಾರ ವಕ್ಫ್ ಲ್ಯಾಂಡ್ ಜಿಹಾದಿಗೆ ಕುಮ್ಮಕ್ಕು ಕೊಡ್ತಾ ಇದೆ. ವಕ್ಫ್ ಜಿಹಾದಿಗಳು ವಿರೋಧಿಸಬೇಕು ಅಂತ ರಾಜ್ಯಾಧ್ಯಕ್ಷರು 3 ತಂಡ ರಚಿಸಿದ್ದಾರೆ. ಪ್ರತಿ ಜಿಲ್ಲೆಯಲ್ಲಿ ಕಾನೂನು ನೆರವು ತಂಡವನ್ನ ರಚನೆ ಮಾಡಿದ್ದಾರೆ. ಇದೇ 21 ಹಾಗೂ 22ರಂದು ವಕ್ಫ್ ವಿರುದ್ಧ ಹೋರಾಟಕ್ಕೆ ಮುಂದಾಗಿದೆ. ಎಲ್ಲಾ ರೈತರು, ಸಂಘಟನೆಗಳು, ಮಠಾಧೀಶರೊಂದಿಗೆ ಪಕ್ಷಾತೀತವಾಗಿ ಎಲ್ಲಾ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಹೋರಾಟ ಮಾಡುತ್ತೇವೆ ಎಂದರು. ಇದನ್ನೆಲ್ಲವನ್ನ ಗಮನದಲ್ಲಿ ಇಟ್ಟುಕೊಂಡು ವಕ್ಫ್ ಲ್ಯಾಂಡ್ ಜಿಹಾದ್ ಏನು ಮಾಡ್ತಾ ಇದೆ ಈ ಸರ್ಕಾರ, ಅದಕ್ಕೆ ಕುಮ್ಮಕ್ಕು ಕೊಡ್ತಾ ಇದೆ. ಇದನ್ನ ಅತ್ಯಂತ ಪ್ರಬಲವಾಗಿ ವಿರೋಧಿಸಬೇಕು, ರೈತರ ಜೊತೆಗೆ ನಾವು ನಿಲ್ಲಬೇಕು ಅನ್ನುವಂತಹ ಉದ್ದೇಶದಿಂದ ಈಗಾಗಲೇ ರಾಜ್ಯಾಧ್ಯಕ್ಷರು 3 ತಂಡಗಳನ್ನು ಮಾಡಿದ್ದಾರೆ. ಪ್ರತಿ ಜಿಲ್ಲೆಯಲ್ಲಿ ಕಾನೂನು ನೆರವು ತಂಡವನ್ನು ರಚನೆ ಮಾಡಿದ್ದಾರೆ. ನಾಳೆ 21 ಹಾಗೂ 22ನೇ ತಾರೀಕಿನಂದು ಇಡೀ ರಾಜ್ಯಾದ್ಯಂತ ಏನು ವಕ್ಫ್ನಿಂದ ಆತಂಕಕ್ಕೆ ಒಳಗಾಗಿದ್ದಾರೆ ಆ ಎಲ್ಲ ರೈತರನ್ನು, ವಿವಿಧ ಸಂಘಟನೆಗಳನ್ನು, ಉದ್ದಿಮೆದಾರರನ್ನು, ಭೂ ಹಿಡುವಳಿದಾರರನ್ನು, ಮಠಾಧೀಶರನ್ನು ಕರೆದುಕೊಂಡು ಪಕ್ಷಾತೀತವಾಗಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಮುಂದೆ ಬಿಜೆಪಿ 21 ಮತ್ತು 22ನೇ ತಾರೀಕು ಹೋರಾಟವನ್ನು ಕೈಗೊಳ್ತಾ ಇದೆ. ಕರ್ನಾಟಕ ಸಂಘಟನೆ ವೇದಿಕೆ ವತಿಯಿಂದ ಇಂದು ಕನ್ನಡ ರಾಜ್ಯೋತ್ಸವದ ನಿಮಿತ್ತವಾಗಿ ತಾಯಿ ಭುವನೇಶ್ವರಿ ಭಾವಚಿತ್ರದ ಭವ್ಯ ಮೆರವಣಿಗೆ ಜರುಗಿತು. ಕಲಬುರಗಿ ನಗರದ ಜಗತ್ ವೃತ್ತದಿಂದ ವಿಶ್ವೇಶ್ವರಯ್ಯ ಭವನದವರೆಗೆ ಕನ್ನಡಾಂಬೆಯ ಮೆರವಣಿಗೆ ಜರುಗಿದ ಕಾರ್ಯಕ್ರಮದಲ್ಲಿ ಚಲನಚಿತ್ರ ನಟ ಪ್ರಜ್ವಲ್ ದೇವರಾಜ್ ಅವರು ಭಾಗವಹಿಸಿದರು. ಈ ಒಂದು ಕಾರ್ಯಕ್ರಮದಲ್ಲಿ ಡೊಳ್ಳು ಕುಣಿತ, ಬಂಜಾರ ನೃತ್ಯ, ಹಲಿಗೆ ಇನ್ನಿತರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಇವತ್ತು ಬಂದಿದ್ದೀನಿ. ಮೊದಲನೇ ಸತಿ ಅಲ್ಲ ನಾನು ಇಲ್ಲಿ ಕಲಬುರಗಿಗೆ ಬರ್ತಾ ಇರೋದು. ಸಾಕಷ್ಟು ಸಲ ಬಂದಿದ್ದೀನಿ. ಗುರುಬಂಡಿ ನನಗೆ ತುಂಬ ಆತ್ಮೀಯರು, ಇತ್ತೀಚೆಗೆ ನಿರ್ಮಾಪಕರು ಕೂಡ ಆಗಿದ್ದಾರೆ. ಸಿನಿಮಾ ಅಂದರೆ ಅವ್ರಿಗೂ ಆಸಕ್ತಿ ತುಂಬ ಜಾಸ್ತಿ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಸಿನಿಮಾಗಳು ಚೆನ್ನಾಗಿ ಓಡೋದು, ನನ್ನ ಜಾಸ್ತಿ ಪ್ರೀತಿ ಮಾಡೋದು ಕರ್ನಾಟಕದ ಈ ಭಾಗದಲ್ಲಿ. ಸೊ ಪ್ರತಿ ಸತಿ ಬಂದಾಗ ಭಾಳ ಸಂತೋಷ ಆಗುತ್ತೆ. ಕನ್ನಡ ರಾಜ್ಯೋತ್ಸವ, ಕರ್ನಾಟಕ ರಾಜ್ಯೋತ್ಸವ ಅನ್ನೋದು ಒಂದು ದಿವಸ ಅಲ್ಲ, ಪ್ರತಿ ದಿವಸ ನಮ್ಮ ಭಾಷೆನ ಪ್ರೀತಿ ಮಾಡಬೇಕು, ಪ್ರತಿ ದಿವಸ ನಮ್ಮ ಭಾಷೆಗೋಸ್ಕರ ಹೋರಾಡಬೇಕು. ಹೋರಾಟ ಏನಕ್ಕೆ ಹೇಳ್ತೀನಿ ಅಂದರೆ, ಹೋರಾಡೋಂಥ ಪರಿಸ್ಥಿತಿ ಬಂದಿದೆ ಇವಾಗ ಸದ್ಯಕ್ಕೆ ನಮ್ಮ ಭಾಷೆನ ಉಳಿಸ್ಕೊಳ್ಳೋದಕ್ಕೆ. ಅದಕ್ಕೆ ನೀವು ಎಲ್ಲರೂ ಸಹಕರಿಸಿ, ಎಲ್ಲರೂ ಕೈ ಜೋಡಿಸಿ ನಮ್ಮ ಭಾಷೆನ ಉಳಿಸ್ಕೊಳ್ಳೋಣ, ಪ್ರತಿ ದಿವಸ ನಮ್ಮ ಭಾಷೆನ ಪ್ರೀತಿ ಮಾಡೋಣ ಅಂತ ಹೇಳ್ತೀನಿ. ಬಂಡಿ ನೇತೃತ್ವದ ಕರ್ನಾಟಕ ಸಂಘಟನೆ ವೇದಿಕೆಯಿಂದ ಇಂದು ಆಯೋಜಿಸಿರುವ ಕರ್ನಾಟಕ ರಾಜ್ಯೋತ್ಸವದ ಅಂಗವಾಗಿ ಕನ್ನಡದ ಹಬ್ಬವನ್ನು ಆಚರಣೆ ಮಾಡಲಾಗ್ತದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿಗೆ ಹಾಗೂ ಬಸವೇಶ್ವರರ ಮೂರ್ತಿಗೆ ಮಾಡುವ ಮುಖಾಂತರ ಮೆರವಣಿಗೆಯಿಂದ ಕನ್ನಡದ ಎಲ್ಲ ನಮ್ಮ ಜನತೆ ಸಹಕರಿಸ್ಕೊಂಡು ಏನಪ್ಪ ಅಂದ್ರೆ ವಿಶ್ವೇಶ್ವರ ಭವನವರೆಗೆ ಹೋಗೋಣ ಅಂತ ಹೇಳಿ
ಎಲ್ಲರಿಗೂ ಏನಪ್ಪ ಅಂದ್ರೆ ಕನ್ನಡೋತ್ಸವ ಅಂಗವಾಗಿ ಹಾರ್ದಿಕವಾದ ಶುಭಾಶಯ. ಇದೇ ಸಂದರ್ಭದಲ್ಲಿ ಪೂಜ್ಯ ಮಲ್ಲಿಕಾರ್ಜುನ ಮುತ್ಯ, ನಟ ಪ್ರಜ್ವಲ್ ದೇವರಾಜ್, ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷ ಗುರುರಾಜು ಬಂಡಿ, ಉದ್ಯಮಿ ನೀಲಕಂಠರಾವ್ ಮುಲ್ಗೆ, ಸುರೇಶ್ ಶರ್ಮಾ ಸೇರಿದಂತೆ ಸಂಘಟನೆಯ ಮುಖಂಡರು, ಪದಾಧಿಕಾರಿಗಳು ಭಾಗಿಯಾಗಿದ್ದರು. ಕಲಬುರಗಿ ನಗರದ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಲಕ್ಷ್ಮಿ ಹಾಗೂ ತುಳಸಿ ಮಾತೆಯರ ಪೂಜಾ ಕಾರ್ಯಕ್ರಮ ಜರುಗಿತು. ಕಲಬುರಗಿ ನಗರದ ಗುಬ್ಬಿ ಕಾಲೋನಿಯಲ್ಲಿರುವ ಖ್ಯಾತ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ಸಾರಥ್ಯದ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಮಹಾಲಕ್ಷ್ಮಿ ಪೂಜೆ ಹಾಗೂ ತುಳಸಿ ಪೂಜಾ ಕಾರ್ಯಕ್ರಮ ಜರುಗಿತು. ಇದೇ ಸಂದರ್ಭದಲ್ಲಿ ಆಸ್ಪತ್ರೆಯ ವೈದ್ಯರಿಗೆ ಹಾಗೂ ಸಿಬ್ಬಂದಿಗಳಿಗೆ ತುಳಸಿ ಗಿಡವನ್ನ ನೀಡಿ ಶುಭ ಹಾರೈಸಲಾಯಿತು. ಕರ್ಪೂರಾರುತಿ ಬೆಳಗೆರೆ ಕಾರುಣ್ಯ ಮೃಳಧರ ದೇವಗೆ ವಾರಿ ಜೋತ್ವ ಚಿರವಾರಿದನು ಮಾರಹರ ಮಹಾದೇವಗೆ ಘೋರ ಪಾಪವ ದೂರ ಮಾಡಿದ ಶೂರ ಪಡೆದು ಅರ್ಶನ ಓಂ ಅಮೃತ ಅಮೃತೋದ್ಭವ ಅಮೃತವಾಗಿದೆ ಅಮೃತ ಒಳ್ಳೆಯದು. ಇದು ಸರಿ ಅಂದ್ರೆ ಇವೆಲ್ಲ ಇದು ಸರಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಡಿಮೆ ಅವಧಿಯಲ್ಲಿಯೇ ಸಾವಿರಾರು ರೋಗಿಗಳಿಗೆ ಗುಣಮಟ್ಟದ ಚಿಕಿತ್ಸೆ ನೀಡುವುದರ ಮೂಲಕ ಕಲಬುರಗಿ, ಬೀದರ್, ಯಾದಗಿರಿ ಜಿಲ್ಲೆಯಲ್ಲಿ ತನ್ನದೇ ಆದ ಹೆಸರು ಮಾಡುತ್ತಿದ್ದು, ಇದಕ್ಕೆ ಮುಖ್ಯ ಕಾರಣ ಡಾಕ್ಟರ್ ಪ್ರಶಾಂತ್ ಮಾಲಿ ಹಾಗೂ ಅವರ ತಂಡದ ಅನುಭವಿ ವೈದ್ಯರ ಶ್ರಮ ಎಂದೇ ಹೇಳಬಹುದು. ಈ ಸಂದರ್ಭದಲ್ಲಿ ಡಾಕ್ಟರ್ ಪ್ರಶಾಂತ್ ಮಾಲಿ ಮಾತನಾಡಿದರು. ನಾನು ಡಾಕ್ಟರ್ ಪ್ರಶಾಂತ್ ಮಾಲಿ, ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲಿಂದ ಎಲ್ಲರಿಗೂ ಕಲಬುರಗಿ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಹೇಳುತ್ತೇನೆ. ಈ ಹಬ್ಬದಿಂದ ತುಳಸಿ ಪೂಜಾ ಇದೆ ಇವತ್ತು. ತುಳಸಿ ಮಾತಲ್ಲಿ ಕೇಳಿಕೊಳ್ತೇನೆ, ಎಲ್ಲರೂ ಮನೆಯಲ್ಲಿ ಸುಖ ಶಾಂತಿ ಇರಲಿ, ಎಲ್ಲರಿಗೂ ಒಳ್ಳೆಯ ಆರೋಗ್ಯ ಕೊಡಲಿ ಅಂತ ಬಯಸುತ್ತೇನೆ. ಧನ್ಯವಾದಗಳು. ಈ ಸಂದರ್ಭದಲ್ಲಿ ಚಂದ್ರಕಾಂತ್ ಸೇರಿದಂತೆ ಆಸ್ಪತ್ರೆಯ ವೈದ್ಯರು, ಸಿಬ್ಬಂದಿ ವರ್ಗದವರು ಈ ಪೂಜೆಯಲ್ಲಿ ಪಾಲ್ಗೊಂಡಿದ್ದರು. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಕಲಬುರಗಿ ಜಿಲ್ಲಾ ಘಟಕದ ಜಿಲ್ಲಾ ಶಾಖೆಯ ಕಾರ್ಯಕಾರಿ ಸಮಿತಿಯ ನಿರ್ದೇಶಕರ ಮತ್ತು ಪದಾಧಿಕಾರಿಗಳ ಚುನಾವಣೆಯ ಮತದಾನ ಜರುಗಿತು. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಕಚೇರಿಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಕಲಬುರಗಿ ಜಿಲ್ಲಾ ಘಟಕ ಜಿಲ್ಲಾ ಶಾಖೆ ಕಾರ್ಯಕಾರಿ ಸಮಿತಿ ನಿರ್ದೇಶಕರ ಮತ್ತು ಪದಾಧಿಕಾರಿಗಳ 2024-29ನೇ ಚುನಾವಣೆ ಮತದಾನ ಜರುಗಿತು. ಈ ಸಂದರ್ಭದಲ್ಲಿ ಸಂಘದ ಸದಸ್ಯರು, ಮತದಾರರು ಇದ್ದರು. ಸಾಲಿನ ಪ್ರತಿಷ್ಠಿತ ಅಂತಾರಾಷ್ಟ್ರೀಯ ITF ಪಂದ್ಯಾವಳಿಯನ್ನು ನವೆಂಬರ್ 17ರಿಂದ 24ರವರೆಗೆ ಕಲಬುರಗಿ ನಗರದ ಚಂದ್ರಶೇಖರ್ ಪಾಟೀಲ್ ಕ್ರೀಡಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿ ಬಿ ಫೌಜಿಯಾ ತನರಂ ತಿಳಿಸಿದರು. ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಜಿಲ್ಲಾಡಳಿತ ಮತ್ತು ಕರ್ನಾಟಕ ರಾಜ್ಯ ಲಾನ್ ಟೆನ್ನಿಸ್ ಸಂಸ್ಥೆ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಲಾಗಿದೆ. ಈ ಪಂದ್ಯಾವಳಿಯಲ್ಲಿ ದೇಶೀಯ ವಿದೇಶಿಯ ಪ್ರತಿಭಾನ್ವಿತ 75 ಕ್ರೀಡಾಪಟುಗಳು ಭಾಗಿಯಾಗುತ್ತಿದ್ದಾರೆ. ಸುಮಾರು 15 ವಿದೇಶಿ ಕ್ರೀಡಾಪಟುಗಳು ಪಾಲ್ಗೊಳ್ಳುತ್ತಿದ್ದಾರೆ. ಇದರಿಂದ ನಮ್ಮ ದೇಶದ ಕ್ರೀಡಾಪಟುಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಲು ಈ ಪಂದ್ಯಾವಳಿಯು ಉತ್ತಮ ವೇದಿಕೆಯಾಗಿ ಹೊರಹೊಮ್ಮಲಿದೆ ಎಂದರು. ಆರ್ಗನೈಸ್ ಮಾಡ್ತಾ ಇರೋದು 25ಕ್ಕಿಂತ ಜಾಸ್ತಿ 32 ಅಂತ ಹೇಳ್ತಾ ಇದ್ದಾರೆ. 25ಕ್ಕಿಂತ ಜಾಸ್ತಿ ಮಂದಿ ಈಗಾಗಲೇ ಕನ್ಫರ್ಮ್ ಮಾಡಿದ್ದಾರೆ. ಅವ್ರ ಸ್ಟೇ ಅರೇಂಜ್ಮೆಂಟ್ಸ್ ಎಲ್ಲ ಆಗೋಗಿದೆ. ಈಗ ಈ ವರ್ಷ ನವೆಂಬರ್ 17ನೇ ತಾರೀಕಿಂದ ನವೆಂಬರ್ 24ನೇ ತಾರೀಕುವರೆಗೆ ನಡೆಯುತ್ತೆ. ಈಗಾಗಲೇ JD ಅಗ್ರಿಕಲ್ಚರ್ ಮತ್ತು ಪೀಟರ್ ITF ಸೂಪರ್ವೈಸರ್ ಯಾರಿದ್ದಾರೆ, ಹಿ ಹಿಮ್ಸೆಲ್ಫ್ ಇಸ್ ಅ ಪ್ರೊಫೆಷ್ನಲ್ ಟೆನ್ನಿಸ್ ಪ್ಲೇಯರ್, ಹಿ ಯೂಸ್ ಟು ಪ್ಲೇ ಪ್ರೊಫೆಷ್ನಲಿ ಬಿಫೋರ್. ಅವರೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಹೇಗಿರುತ್ತೆ ಇದು ಎಂಟೈರ್ ಟೂರ್ನಿಮೆಂಟ್ದು ನಮ್ಮ ಎಕ್ಸಸೈಸ್ ಹೇಗಿರುತ್ತೆ ಅಂತ. ಡ್ರಾ ಫ್ಲಾಟ್ಸ್ ಅವರು ಸೋಮವಾರ ಮಾಡಿಸ್ತಾರೆ 18ನೇ ತಾರೀಕು. ಎಲ್ಲ ಕ್ವಾಲಿಫೈಯರ್ಸ್ ಎಲ್ಲ ಆದ ನಂತರ 23ನೇ ತಾರೀಕು ಡಬಲ್ಸ್ದು ಫೈನಲ್ಸ್ ಇರುತ್ತೆ, 24ನೇ ತಾರೀಕು ಸಿಂಗಲ್ಸ್ದು ಫೈನಲ್ಸ್ ಇರುತ್ತೆ. ಇದರಲ್ಲಿ ತಮಗೆ ಗೊತ್ತಿರೋ ಹಾಗೆ ಲಾಸ್ಟ್ ತಾವೆಲ್ಲರೂ ಬಹಳ ಸಹಕರಿಸಿದ್ದೀರಾ.
ನೀವು ಬಂದು ಅದಕ್ಕೆ ಒಳ್ಳೆ ಕವರೇಜ್ ಆಗೋ ರೀತಿ ಮತ್ತು ಜನರಿಗೆ ಈ ಒಂದು ITF ಟೂರ್ನಿಮೆಂಟ್ ನಡೀತಾ ಇರೋದು ಬಗ್ಗೆ ತಾವೆಲ್ಲ ಲಾಸ್ಟ್ ಇಯರ್ ಸಹಕರಿಸಿದ್ದೀರಾ. ಅದೇ ಸಹಕಾರ ಹಿಂದಿನ ವರ್ಷದ ನಾವು ಕೃತಜ್ಞತೆ ಆಫ್ಕೋರ್ಸ್ ಸಲ್ಲಿಸಿದ್ದೀನಿ. ಅದ್ರ ಜೊತೆಗೆ ಈ ವರ್ಷ ತಾವೆಲ್ಲರೂ ಹಾಗೆ ನಮ್ಮೆಲ್ಲರಿಗೆ ಸಪೋರ್ಟ್ ಮಾಡ್ತೀರಾ ಮತ್ತು ಈ ಟೂರ್ನಮೆಂಟ್ ಸಕ್ಸಸ್ಫುಲ್ ಆಗಲಿ ಮತ್ತು ಈ ಒಂದು ಟೆನ್ನಿಸ್ ಬಗ್ಗೆ ಏನು ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ KSLT ವತಿಯಿಂದ 12 ಜಿಲ್ಲೆಗಳಲ್ಲಿ ನಮ್ಮ ರಾಜ್ಯದಲ್ಲಿ ನಡೀತಾ ಇದೆ. ಮೈಸೂರು ಇತ್ತೀಚೆಗೆ ಮುಗಿದಿದೆ, ಈಗ ಗುಲ್ಬರ್ಗಾದಲ್ಲಿ ನಡೀತಾ ಇದೆ. ಹಾಗೆ ತಾವೆಲ್ಲ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ವರ್ಷ ವಿಶೇಷ ಏನಂದರೆ ಈಗಾಗಲೇ ಹೇಳಿದ್ದಾರೆ $25,000 ವಿನ್ನರ್ಗೆ ಸಿಗತ್ತೆ. ಉಜ್ಬೇಕಿಸ್ತಾನಿಂದ ಮತ್ತು ಆಲ್ಮೋಸ್ಟ್ 11 ಇಂಟರ್ನ್ಯಾಷನಲ್ ಕಂಟ್ರೀಸಿಂದ ಪ್ಲೇಯರ್ಸ್ ಬರ್ತಾ ಇದ್ದಾರೆ. 15 ವಿದೇಶಿ ಕ್ರೀಡಾಪಟುಗಳು ಈಗಾಗಲೇ ಕನ್ಫರ್ಮೇಷನ್ ಕೊಟ್ಟಿದ್ದಾರೆ. ನಂಬರ್ಸ್ ಎಸ್ಪೆಷಲಿ ಡ್ರಾ ಆಗುವ ಮುಂಚೆನೇ ಬಹಳಷ್ಟು ಮಂದಿ ಮೋರ್ ದೆನ್ 75 ಪ್ಲೇಯರ್ಸ್ ಬಂದು ಭಾಗವಹಿಸ್ತಾರೆ ಅಂತ ನಾವು ಅನ್ಸ್ಕೊಂಡಿರೋದು. ಅದಲ್ಲದೆ ಕರ್ನಾಟಕದಿಂದ 4 ಪ್ಲೇಯರ್ಸ್ ಮತ್ತು ಇಂಡಿಯಾದಲ್ಲಿ ಕರಣ್ ಸಿಂಗ್ ಅಂತ ಈಸ್ ದ ಟಾಪ್ ಸೀಡೆಡ್ ಇನ್ ಇಂಡಿಯಾ, ಹಿ ವಿಲ್ ಲೀಡ್ ದ ಇಂಡಿಯಾಸ್ ಚಾಲೆಂಜ್. ಕರ್ನಾಟಕದಿಂದ ಆದಿಲ್ ಕಲ್ಯಾಣ್ಪುರ್, SD ಪ್ರಜ್ವಲ್ ದೇವ್ ಮತ್ತು 2 ವೈಲ್ಡ್ ಕಾರ್ಡ್ ಎಂಟ್ರೆಂಟ್ಸ್ ರಿಷಿ ರೆಡ್ಡಿ ಮತ್ತು ಮನೀಶ್ ಜಿ ಅಂತ ಅವ್ರನ್ನೂ ಬಂದು ಈ ವರ್ಷ ಭಾಗವಹಿಸ್ತಾ ಇದ್ದಾರೆ. ಇದರಲ್ಲಿ ತಮ್ಮೆಲ್ಲರಿಗೆ ಗೊತ್ತಿರೋ ಹಾಗೆ ನಾವು ಪ್ರೊಫೆಷ್ನಲಿ ಆರ್ಗನೈಸ್ ಮಾಡುವಾಗ ಸಾಕಷ್ಟು ಸಮಿತಿಗಳು ರಚನೆ ಮಾಡಿ ಅಧಿಕಾರಿ ವರ್ಗನವರು KSLTನವ್ರಿಗೆ ಸಪೋರ್ಟ್ ಮಾಡಿಸಿ ನಾವು ಆರ್ಗನೈಸಿಂಗ್ ಆ್ಯಂಡ್ ಹೋಸ್ಟಿಂಗ್ ಮಾಡ್ತಾ ಇರಬಹುದು. ಆದರೂ ಎಂಟೈರ್ ಟೂರ್ನಮೆಂಟ್ ವಿಲ್ ಬಿ ಡನ್ ಬೈ KSLTA ಆ್ಯಂಡ್ ದೇರ್ ಅಫಿಷಿಯಲ್ಸ್. ಇದರಲ್ಲಿ ನಮಗೆ ಸಾಥ್ ಕೊಟ್ಟಿರೋದು ಎಸ್ಪೆಷಲಿ ಹೆಲ್ತ್ ಡಿಪಾರ್ಟ್ಮೆಂಟಿಂದ ಚಿಕಿತ್ಸಾ ಘಟಕ ಮತ್ತು ಬೇರೆ ಫಿಸಿಯೋಥೆರಪಿ ಘಟಕ ಎಲ್ಲ ನಾವು ರಚನೆ ಮಾಡ್ತೀವಿ. ದೇ ವಿಲ್ ಬಿ ಫುಡ್ ಫೆಸಿಲಿಟಿ, ನೀರಿಂದು ಫೆಸಿಲಿಟೀಸ್ ಎಲ್ಲ ಇರುತ್ತೆ. ಅದಲ್ಲದೆ ಎಲ್ಲ ಚಂದ್ರಶೇಖರ್ ಪಾಟೀಲಲ್ಲಿ ಕ್ರೀಡಾಂಗಣ ಈಗಾಗಲೇ ಹಿಂದಿನ ವರ್ಷ ಹೊಸದಾಗಿ ನಾವು ಮಾಡಿಸಿರೋದು, ಅದು ಅಪ್ಗ್ರೇಡೇಷನ್ ಫಾರ್ ಇಂಟರ್ನ್ಯಾಷನಲ್ ಟೂರ್ನಮೆಂಟ್ಗೋಸ್ಕರನೂ ಸಹ ಈಗಾಗಲೇ ಆಗಿದೆ. ಬಟ್ ಈ ಒಂದು ಕಾರ್ಯ ನಾವು ವಿದೌಟ್ ಸ್ಪಾನ್ಸರ್ಸ್ ಮಾಡೋಕ್ಕೆ ಸಾಧ್ಯ ಇರೋದಿಲ್ಲ. ತಮಗೆ ಗೊತ್ತಿದೆ KSLTನವರು ಇದೆಲ್ಲ ಕ್ಯಾಶ್ ಪ್ರೈಸಿಂದ ಆರ್ಗನೈಸೇಷನಲ್ ಅಮೌಂಟು ಯಾವಾಗಲೂ ಪಾರ್ಟ್ನರ್ಸ್ ಆ್ಯಂಡ್ ಸ್ಪಾನ್ಸರ್ಸ್ ಕಡೆಯಿಂದನೇ ಯಾವಾಗಲೂ ನಾವು ಅವ್ರಿಗೆ ಫೆಸಿಲಿಟೇಟ್ ಮಾಡ್ತೀವಿ. ಈ ವರ್ಷ ನಮ್ಮ ಜಿಲ್ಲೆಯಲ್ಲಿ ಅಸೋಸಿಯೇಟ್ ಸ್ಪಾನ್ಸರ್ಸ್ ಜುವಾರಿ ಸಿಮೆಂಟ್ಸ್, ರಾಮ್ಕೋ ಸಿಮೆಂಟ್ಸ್, ಕಲಬುರ್ಗಿ ಸಿಮೆಂಟ್, SBI, ಅಲ್ಟ್ರಾಟೆಕ್ ಮತ್ತು ACCನವರು. ಕೋ ಸ್ಪಾನ್ಸರ್ಸ್ ಶ್ರೀ ಸಿಮೆಂಟ್ಸ್, ಕ್ಯಾನರಾ ಬ್ಯಾಂಕ್, ವಾಸೋದತ್ತ ಮತ್ತು ಓರಿಯೆಂಟ್ನವರು ಬಂದಿದ್ದಾರೆ. ಅದಲ್ಲದೆ ನಮ್ಮಲ್ಲಿ 4 ಪಾರ್ಟ್ನರ್ಸ್ ಇದ್ದಾರೆ. ಒಬ್ಬರು ಹಾಸ್ಪಿಟಾಲಿಟಿ ಪಾರ್ಟ್ನರ್ಸ್ ಯುನೈಟೆಡ್ ಹಾಸ್ಪಿಟಲ್ ಮತ್ತು ಮನ್ನೂರ್ ಹಾಸ್ಪಿಟಲ್ನವರು. ಟ್ರಾನ್ಸ್ಪೋರ್ಟೇಷನ್ ಪಾರ್ಟ್ನರ್ಸ್ ವರುಣ್ ಅಂತ ಏಜೆನ್ಸಿನವರು. ಕ್ಲೋದಿಂಗ್ ಪಾರ್ಟ್ನರ್ಸ್ ಇವರು. ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ. ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 08472256163. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ.
ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ. ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, ಯುಎಸ್ ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ? ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499.